ಸರ್ ಧಾರವಾಡದಲ್ಲಿ ಸರ್ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಸರ್ ಉದ್ಯೋಗಕ್ಕೋಸ್ಕರ. ನೋಡಿ, ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶ ಕಲ್ಪಿಸ್ಕೊಡ್ಬೇಕಾಗಿರುವಂಥದ್ದು ಸರ್ಕಾರದ ಒಂದು ದೊಡ್ಡ ಜವಾಬ್ದಾರಿ. ಕೇವಲ ಶಿಕ್ಷಣದ ಆದ್ಯತೆ ಕೊಡೋದಷ್ಟೇ ಅಲ್ಲ, ಈ ಹಿಂದೆ ಧಾರವಾಡದಲ್ಲಿ ನಡೆದಂತಹ ಪ್ರತಿಭಟನೆಯನ್ನು ಸ್ಪಂದಿಸಿ ರಾಜ್ಯ ಸರ್ಕಾರ 52,000 ಸರ್ಕಾರಿ ಉದ್ಯೋಗಗಳನ್ನ ತುಂಬ್ತೀವಿ ಅನ್ನೋದನ್ನು ಈಗಾಗಲೇ ಹೇಳಿದ್ದಾರೆ. ಅದಕ್ಕೆ ಸಚಿವ ಸಂಪುಟದಲ್ಲಿ ಒಪ್ಪಿಗೆಯೂ ಕೂಡ ಕೊಟ್ಟಿದ್ದಾರೆ. ಕೆಲವೊಂದು ತಾಂತ್ರಿಕ ಅಂಶ ನಮ್ಮ ಮುಂದೆ ಏನು ಒಳ ಮೀಸಲಾತಿಯ ಒಂದು ಸ್ಪಷ್ಟತೆ ಬಂದ ಮೇಲೆ ಇದಕ್ಕೆ ಚಾಲನೆ ಕೊಡುವಂಥದ್ದಕ್ಕೆ ರಾಜ್ಯ ಸರ್ಕಾರ ಒಪ್ಕೊಂಡಿದೆ. ಈ ಹಿಂದೆ ಸರೋಜಿನಿ ಮಹಿಷಿ ಅವರ ವರದಿಯನ್ನು ಆಧರಿಸಿ ಕರ್ನಾಟಕದಲ್ಲಿ ಪ್ರಾರಂಭ ಆಗುವಂಥ ಯಾವುದೇ ಉದ್ಯೋಗದಲ್ಲೂ ಕೂಡ 80% ಸ್ಥಳೀಯ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅನ್ನೋದನ್ನು ಕಾನೂನು ಈಗಾಗಲೇ ಮಾಡಿಕೊಂಡಿದ್ದೀವಿ. ಅದನ್ನು ಜಾರಿ ಮಾಡಬೇಕಾಗಿರುವಂಥದ್ದು ನಮ್ಮಲ್ಲಿ ಆ ಬದ್ಧತೆ ಇರಬೇಕಾಗಿರುವಂಥದ್ದು. ಬಹುಶಃ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಬೇರೆ ಯಾರೇ ಸಾರ್ವಜನಿಕ ವಲಯದಲ್ಲಿರ್ಬೋದು, ಅವರ ಹೋರಾಟಕ್ಕೆ ಸ್ಪಂದನೆ ರಾಜ್ಯ ಸರ್ಕಾರ ಕೊಟ್ಟಿದ ಮೇಲೆ ಅದು ಮತ್ತೆ ಪದೇ ಪದೇ ಮಾಡುವಂಥದ್ದು ಅದು ಒಳ್ಳೆಯ ರೀತಿಯಲ್ಲಿ ಕಾಣಲ್ಲ. ಬಹುಶಃ ನಾನು ವಿದ್ಯಾರ್ಥಿಗಳಿಗೆ ಅರೆಸ್ಟ್ ಮಾಡಿರುವಂಥದ್ದು ಅಥವಾ ಅವರ ಮೇಲೆ ಲಾಠಿ ಪ್ರವಾಹ ಮಾಡುವಂಥದ್ದು ಇದು ಸರಿ ಅಂತ ಒಪ್ಕೊಳ್ಳುವಂಥದ್ದಲ್ಲ. ಇದು ಒಳ್ಳೆಯ ಸಂಸ್ಕೃತಿ ಅಲ್ಲ. ಬಹುಶಃ ಅಲ್ಲಿ ಏನಾಗಿದೆ, ಸ್ಥಳೀಯವಾಗಿ ನಡೆದಂತಹ ಘಟನೆ ಏನು ಅಂತ ಪೂರ್ಣ ಮಾಹಿತಿ ಇಲ್ಲ ನನಗೆ. ಹಾಗಿದ್ರೂ ಕೂಡ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದಂಥ ಒಂದು ದೊಡ್ಡ ಜವಾಬ್ದಾರಿ ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದೀವಿ. ಅಲ್ಲಿ ಏನಾಗಿದೆ ಅನ್ನೋ ಮಾಹಿತಿ ನಾನು ಸಂಗ್ರಹಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತೇನೆ. ನೋಡಿ, ಇದು ಪಕ್ಷದ ವಿಚಾರಗಳು ಯಾವ ಸಂದರ್ಭದಲ್ಲಿ ಏನೇನು ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆದರೆ ಒಂದು ಭಾಳ ಸ್ಪಷ್ಟವಾಗಿ ನಾನು ಹೇಳ್ತೇನೆ, ದಾವಣಗೆರೆ ದಕ್ಷಿಣ ಉಪಚುನಾವಣೆ ನಮ್ಮೆಲ್ಲರಿಗೂ ಒಂದು ರೀತಿಯಲ್ಲಿ ಕಣ್ ತೆರೆಯುವಂತಹ ಒಂದು ಸ್ಪಷ್ಟತೆ ನಮ್ಮ ಮುಂದೆ ಕಾಣ್ತಾ ಇದೆ. ಯಾವುದೇ ರಾಜಕೀಯ ಪಕ್ಷವಾಗಿರ್ಬೋದು, ಅದರ ಸಿದ್ಧಾಂತದ ಅಡಿಯಲ್ಲಿ ಕೆಲಸ ಮಾಡಬೇಕಾಗಿರುವಂಥದ್ದು. ಒಂದು ಪ್ರತ್ಯೇಕವಾದಂಥ ಜಾತಿಗೆ ಒಂದು ಪಕ್ಷ ಇಲ್ಲ. ಒಂದು ಪಕ್ಷದ ಸಿದ್ಧಾಂತ ಒಪ್ಕೊಂಡಂತಹ ಸಂದರ್ಭದಲ್ಲಿ ಪ್ರಯತ್ನ ಮಾಡಬೇಕಾಗಿರೋ ನಾವೆಲ್ಲರೂ ಮಾಡಿದ್ದೇವೆ. ಇದು ಈಗಾಗಲೇ ಮಾಧ್ಯಮದ ಮೂಲಕ ನಮ್ಮ ಅನೇಕ ಜನ ಅಲ್ಪಸಂಖ್ಯಾತ ಶಾಸಕರುಗಳು, ನಾಯಕರುಗಳು ಅವರು ಸ್ಪಷ್ಟತೆಯನ್ನು ನೀಡಿದ್ದಾರೆ. ಪ್ರಯತ್ನ ಮಾಡಿದಂಥದ್ದು ಒಂದು ಕಡೆಗಿದ್ದರೂ ಕೂಡ ಅದನ್ನು ಸಮಜಾಯಿಸಿ ಕೊಡುವಂಥದ್ದಕ್ಕೆ ಪಕ್ಷನೂ ಒಂದಲ್ಲ, ಎರಡಲ್ಲ, 3 ಸಭೆ ಮಾಡಿದ ಮೇಲೆ ಇವತ್ತು ಉಪಚುನಾವಣೆಗಳು ಬಂದಂತಹ ಸಂದರ್ಭದಲ್ಲಿ ಅನುಕಂಪ ಯಾರ ಜೊತೆಗಿರುತ್ತೆ ಅಂಥವ್ರಿಗೆ ಟಿಕೆಟ್ ಕೊಡುವಂತಹ ಒಂದು ಪರಿಪಾಠ ಮತ್ತು ಒಂದು ಪದ್ಧತಿ ಹಿಂದಿನಿಂದಲೂ ನಡ್ಕೊಂಡು ಬಂದ್ಬಿಟ್ಟಿದೆ. ಅದು ಎಲ್ಲ ರಾಜಕೀಯ ಪಕ್ಷದಲ್ಲೂ ನಡೆದಿದೆ. ಅದಕ್ಕೆ ಸ್ಪಷ್ಟವಾದಂಥ ಉದಾಹರಣೆ ಕೊಡಬೇಕಾದ್ರೆ, ನಾನು ಕೂಡ ನನ್ನ ರಾಜಕೀಯ ಪ್ರವೇಶ ನಮ್ಮ ತಂದೆಯವರ ನಿಧನದ ನಂತರ ನಮ್ಮ ಕುಟುಂಬಕ್ಕೆ ಗೌರವ ಕೊಟ್ಟು ಟಿಕೆಟ್ ಕೊಟ್ಟಂತಹ ಸಂದರ್ಭ ನಾನು ಮತ್ತೆ ಬರೋಕ್ಕೆ ಸಾಧ್ಯ ಆಯಿತು. ಅದೇ ರೀತಿಯಲ್ಲಿ ನಮ್ಮ UT ಖಾದರ್ ಅವ್ರಿಗೂ ಅದೇ ರೀತಿಯಲ್ಲಿ ಅವರ ತಂದೆಯ ನಿಧನದ ನಂತರ ಕೊಟ್ಟಂಥದ್ದು. ಬೇರೆಗೌಡರ ಏನು ನಿಧನದ ನಂತರ ಕೃಷ್ಣ ಬೈರೇಗೌಡರಿಗೆ ಅವಕಾಶ ಆಯಿತು. ಅಂಥದ್ದು ಎಲ್ಲ ನಮ್ಮ ಉಪಚುನಾವಣೆಗಳಲ್ಲಿ ಆ ಕುಟುಂಬದವ್ರಿಗೆ ಕೊಟ್ಟು ಒಂದು ಪರಿಪಾಠ ಇದೆ. ಅಷ್ಟಿದ್ರೂ ಕೂಡ ಮಲ್ಲಿಕಾರ್ಜುನ್ ಅವ್ರಿಗೆ, ನೋಡಪ್ಪ, ನಿಮ್ಮ ಮನೆಯಲ್ಲಿ ಸಂಸದರು ಇದ್ದಾರೆ, ನೀನು ಸ್ವತಃ ಮಂತ್ರಿ ಆಗಿದ್ದೀಯ, ಅಲ್ಲಿ ಬಹು ದಿನಗಳಿಂದ ಒಂದು ಬೇಡಿಕೆ ಇದೆ, ನೀನೇ ಬಿಟ್ಕೊಡುವಂತಹ ಮಾತು ಕೂಡ ಪಕ್ಷದಿಂದ ಹೇಳಿತ್ತು. ಅವರು ನಾನು ಕೊಡುವಂಥ ಅಭ್ಯರ್ಥಿಗೆ ನೀವು ಸ್ಪಂದಿಸಬೇಕು ಅಂದಾಗ ಅದು ನಾವು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ, ನೀವು ಕೊಡೋ ಅಭ್ಯರ್ಥಿ ನಾವು ಒಪ್ಪಲ್ಲ ಅಂತ, ಇವ್ರು ಕೊಡೋ ಅಭ್ಯರ್ಥಿ ಅವರು ಒಪ್ಪಲ್ಲ ಅಂತ. ಈ ಜಿಜ್ಞಾಸಿನಲ್ಲಿ ಪಕ್ಷ ಅಂತಿಮವಾಗಿ ಸಮರ್ಥನ ಅಭ್ಯರ್ಥಿಯಾಗಿ ಮಾಡಿದ ಮೇಲೆ ಪಕ್ಷದ ಕಾರ್ಯಕರ್ತರಾಗಿ ನಾವು ನಮಗೆ ಹೊಣೆಗಾರಿಕೆ ಕೊಟ್ಟಂಥದ್ದು ಅಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂತ ನಾವು ಪಕ್ಷದ ಪರ ಕೆಲಸ ಮಾಡಿದ್ದೀವಿ. ಮುನುಸಿನ ಮನಸ್ಸು ವೈಮನಸ್ಸಿಟ್ಕೊಂಡಂತಹ ಅದಕ್ಕೆ ವೇದಿಕೆ ಬೇರೆ ಇದೆ. ಸಾರ್ವಜನಿಕೆಯಲ್ಲಿ ತಂದು ಗೊಂದಲ ಸೃಷ್ಟಿ ಮಾಡುವಂಥ ಕೆಲಸ ಮಾಡಿದ್ದು
ಅದು ಎಲ್ಲೋ ಒಂದು ಕಡೆಗೆ ಪಕ್ಷದ ವರಿಷ್ಠರಿಗೂ ಮುಜುಗರ ಆಗಿದೆ, ಪಕ್ಷಕ್ಕೂ ಮುಜುಗರ ಆಗಿದೆ. ಅದರಲ್ಲೂ ಪಕ್ಷದ ಫಲಿತಾಂಶ ಬರೋಕ್ಕಿಂತ ಮುಂಚೆನೇ ಇಂಥ ತೀರ್ಮಾನಗಳು ಯಾಕೆ ಅಂತ ಹೇಳುವಂಥದ್ದು ಆದರೆ ದಾವಣಗೆರೆ ಸ್ಥಳೀಯ ಕಾರ್ಯಕರ್ತರು, ಸ್ಥಳೀಯ ಮುಖಂಡರು ಭಾಳ ಸ್ಪಷ್ಟವಾಗಿ ಹೇಳಿದ್ರು, ಸರ್ ಇಷ್ಟು ವರ್ಷಗಳಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಬದುಕಿದ್ದಂತಹ ಕಾಲದಿಂದ ಹಿಡಿದು ಮಲ್ಲಿಕಾರ್ಜುನ್ ಅವರ ಜೊತೆಗೂ ನಮ್ಮ ಸಂಬಂಧ ಚೆನ್ನಾಗಿದೆ. ಟಿಕೆಟ್ ಕೇಳ್ತಾ ಇರೋದು ಸರಿ, ಟಿಕೆಟ್ ನಮಗೆ ಕೊಡಿ ಅಂತಲೂ ಕೇಳಿದ್ದೀವಿ, ನಮ್ಗೆ ಸಿಕ್ಕಿಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ನಮ್ಮ ಮತ್ತು ಮಲ್ಲಿಕಾರ್ಜುನ್ ಮಧ್ಯೆ ಇರುವಂಥ ಬಾಂಧವ್ಯನ ಹಾಳು ಮಾಡುವಂಥ ಪರಿಸ್ಥಿತಿ ತಂದಿದ್ದಾರೆ. ಅದಕ್ಕೆ ಕಾರಣರು ಯಾರಿದ್ದಾರೆ ಅವ್ರ ಮೇಲೆ ನೀವು ಸ್ಪಷ್ಟವಾದಂತಹ ನಿಲುವನ್ನು ನೀವು ಸಾರಬೇಕು, ಅವ್ರ ಮೇಲೆ ಕ್ರಮ ತಗೋಬೇಕು ಅನ್ನೋದನ್ನು ಸ್ಥಳೀಯರು ಪಕ್ಷದ ವರಿಷ್ಠರ ಮುಂದೆ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಬಹಿರಂಗವಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಯಾರ ಹೆಸರೇ ಹೇಳಿಲ್ಲ. ನಮ್ಮ 9ನೇ ತಾರೀಕು ಚುನಾವಣೆ ಏನು ಮತದಾನ ಇದೆ, ಮತದಾನ ಮುಗ್ದಿದ ತಕ್ಷಣ ಸಂಜೆ 5 ಗಂಟೆಗೆ ನಾವು ನಮ್ಮ ಕ್ರಮ ತಗೊಳ್ಳುವಂಥ ಕೆಲಸ ಮಾಡ್ತೀವಿ ಅನ್ನೋದನ್ನು ಅವರು ಭರವಸೆ ಕೊಟ್ಟಿದ್ದರು. ಹಾಗಾಗಿ ಜಬ್ಬಾರ್ ಅವರು ಬೇಸರ ಹೊತ್ತು ರಾಜೀನಾಮೆ ಕೊಟ್ಟಿರೋ ಅಥವಾ ಪಕ್ಷ ಹೇಳಿತ್ತೋ ಗೊತ್ತಿಲ್ಲ. ನಸೀರ್ ಅಹಮದ್ ಅವ್ರಿಗೆ ಸೂಚನೆ ಕೊಟ್ಟಿದ್ರು, ನಿನ್ನೆ ಸಂಜೆವರೆಗೂ ಗಡುವು ಕೊಟ್ಟಿತ್ತು. ಅವರು ರಾಜೀನಾಮೆ ನೀಡದೇ ಇರೋ ಪರಿಣಾಮವಾಗಿ ಇವತ್ತು ವಜಾ ಮಾಡಿದ್ದಾರೆ. ಇದು ಮಾಧ್ಯಮದಲ್ಲಿ ಏನು ಬರ್ತಾ ಇದೆ, ಇದು ಒಂದು ಕಡೆಗಾದರೆ ಕೂಡ ರಾಜಕೀಯವಾಗಿ ಯಾವುದು ಶಾಶ್ವತ ಇಲ್ಲ ಅಂತ ನಾನು ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ. ಏನು ಬೇಕಾದರೂ ಆಗ್ಬೋದು. ಅಲ್ಲ, ಇದು ಅವ್ರಿಗೆ ಬರೀ ಇರ್ಸು ಮುರ್ಸು ತಂದ್ರು ಅಂತ ಅಷ್ಟೇನಾ ಅಥವಾ ಪಕ್ಷ ವಿರೋಧಿ ಚಟುವಟಿಕೆ ಮಾಡೋದು ಅಂತ ಕ್ರಮ ಆಗಿದೆ? ನೋಡಿ, ಅವ್ರಿಗೆ ಯಾವ ರೀತಿಯ ಕ್ರಮ ತಗೊಂಡಿದ್ದಾರೆ, ಅವ್ರಿಗೆ ಏನು ಸಮಜಾಯಿಸಿ ಕೇಳಿದ್ದಾರೆ ಅಥವಾ ಅವ್ರಿಗೆ ಕಾರಣ ಕೇಳಿ ಏನು ನೋಟಿಸ್ ಕೊಟ್ಟಿದ್ರು ಅನ್ನೋ ಮಾಹಿತಿ ನನಗೇನೂ ಇಲ್ಲ. ಕ್ರಮ ಏನಾಗಿದೆ ಅದು ಮಾತ್ರ ನನಗೆ ಮಾಧ್ಯಮದ ಮೂಲಕ ಬಂದಂಥ ವರದಿ ನಾನು ನೋಡ್ತಾ ಇದ್ದೇನೆ. ಆ ಕಾರಣದಿಂದ ಸಚಿವ ಜಮೀರ್ ಅಹಮದ್ರವರು ಬೆಂಗಳೂರಲ್ಲಿ ಇರಲಿಲ್ಲ, ಬಾಂಬೆನಲ್ಲಿದ್ದರು. ನಿನ್ನೆ ಸಂಜೆ ಅವರು ವಾಪಸ್ ಬಂದಿದ್ದಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ. ತದನಂತರ ಏನಾಗುತ್ತೆ ನೋಡೋಣ. ನೋಡಿ, ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಪಕ್ಷಕ್ಕೆ ಮತ್ತು ಅಲ್ಲಿ ಸ್ಥಳೀಯವಾದಂತಹ ಜನರಲ್ಲಿ ಗೊಂದಲ ಮೂಡಿಸಿ ಮುಜುಗರ ತರುವಂತಹ ಕೆಲಸ ನಡೆದಿರುವಂಥದ್ರಲ್ಲಿ ಯಾರೂ ಎಲಗಾಡ್ಸೋಕ್ಕಾಗಲ್ಲ. ಅದರ ಜೊತೆಗೆ ಇದು ಕಾನ್ಸ್ಪಿರಸಿ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದನ್ನು ಈಗ ನೋಡಿ, ಒಂದು ಸವಾಲಿಗೆ ಪ್ರತಿ ಸವಾಲು ಹಾಕ್ಕೊಂಡು ನಾವು ಕೇಳಿದ್ದೇ ತಪ್ಪು, ಸಮರ್ಥರು ಟಿಕೆಟ್ ಕೊಡೋಕ್ಕಿಂತ ಮುಂಚೆನೇ ನಾಮಪತ್ರ ಸಲ್ಲಿಸಿದ್ರು, ಅದು ಪಕ್ಷ ವಿರೋಧಿನ, ನಾವು ಕೇಳಿದ್ದು ಪಕ್ಷ ವಿರೋಧಿ ಅಂತ ಪ್ರಶ್ನೆ ಇದೆಯಲ್ಲ, ಕೇಳುವಂಥದ್ದಕ್ಕೆ ಎಲ್ಲವೂ ನಿಮಗೆ ಅವಕಾಶ ಪಕ್ಷದ ವೇದಿಕೆ ಕಲ್ಪಿಸ್ಕೊಟ್ಟಿದೆ. ನಾಯಕರ ಸ್ಥಾನ ನಿಮಗೆ ದೊರಕಿದೆ ಅಂತ ಹೇಳಿದಾಗ ನೀವು ನಿಮ್ಮ ನಾಯಕತ್ವವನ್ನು ತೋರಬೇಕಾಗಿರುವಂಥದ್ದು ಯಾವ ವೇದಿಕೆಯಲ್ಲಿ ನಿಮ್ಗೆ ಅವಕಾಶ ಸಿಗುತ್ತೆ ಅಲ್ಲಿ. ಇದು ಬಹಿರಂಗ ಪಡಿಸ್ಕೊಂಡು ಪಕ್ಷಕ್ಕೆ ಮುಜುಗರ ತಂದು ಕೊಡುವಂಥ ಕೆಲಸ ಆದಾಗ ಪಕ್ಷ ತಗೊಂಡಿರುವಂತಹ ಕ್ರಮ ಆಗಿದೆ. ಸೊ ನಾವು ಈಗ ನಾಳೆ ನಾನು ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ. ತದನಂತರ ಅಲ್ಲಿ ಏನಾಗುತ್ತೆ, ಏನಾಗಿದೆ, ಯಾಕೆ ಇಷ್ಟೆಲ್ಲ ಆಗ್ತಾಯಿದೆ ಅನ್ನೋದನ್ನು ನಾವು ನೋಡಿ, ಯಾವುದೇ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಪರ ವಿರುದ್ಧ ಇದ್ದೇ ಇರುತ್ತೆ. ನಾವು ನೋಡಿದಂತಹ ಸಂದರ್ಭದಲ್ಲಿ ಮತದಾನದ ನಡೆಯುವಂತಹ ಪ್ರಕ್ರಿಯೆಯಲ್ಲಿ ಒಂದು ಉರಿ ಬಿಸಿಲಿರುವಂತಹ ಕಾರಣದಿಂದ ಮತದಾನದ ಸಂಖ್ಯೆ ಕ್ರಮಬದ್ಧವಾಗಿ ಕಮ್ಮಿ ಆಗಿದೆ. ಅದರ ಜೊತೆಗೆ ಮತ ಎಲ್ಲೆಲ್ಲಿ ಹೋಗಿದೆ ಅನ್ನೋದನ್ನು ಮತಗಟ್ಟೆ ಎಣಿಕೆ ಕಾರ್ಯ ಬಂದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ಮೂರನೇದು, ಗೊಂದಲ ಸೃಷ್ಟಿಯಾದಂತಹ ಕಾರಣದಿಂದ ಸಾಕಷ್ಟು ಜನ ಮತಗಟ್ಟೆಗೆ ಬರದೇ ಇರುವಂತಹ ರೀತಿ ಆಯಿತು. ಸೊ ಇದೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಸುಮಾರು 26,000 ಅಂತರದಿಂದ ಅವರು ಗೆದ್ದಿದ್ದರು. ಈ ಚುನಾವಣೆಯಲ್ಲಿ ನಮ್ಮ ಅಂತರ ಕಡಿಮೆ ಆಗಬಹುದು, ನಮ್ಮ ಅಭ್ಯರ್ಥಿ ಗೆಲ್ತಾರೆ. ನೋಡಿ, ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಯಾರು ಕೊಟ್ಟಿದ್ವಿ ಅವ್ರ ಮೇಲೆ ಕ್ರಮ ತಗೊಂಡಿರುವಂಥದ್ದು. ಪಕ್ಷದಲ್ಲಿರೋರು ಪಕ್ಷದ ಸಿದ್ಧಾಂತ ಒಪ್ಪಿ ಇರುವಂಥವ್ರು, ಒಬ್ಬರು ಪರ ಒಬ್ಬರು ವಿರೋಧ ಅಲ್ಲ. ಪಕ್ಷದ ಜೊತೆಗಿದ್ದೀನಿ, ನಾನು ಇಂಥವ್ರ ಪರ ಅಂಥವ್ರ ವಿರುದ್ಧ ಅಂತ ಹೇಳಿದಾಗ ಅದೇ ಸಾಕು ಪಕ್ಷದ ವಿರೋಧಿ ಚಟುವಟಿಕೆಗಳಿಗೆ ಪರಿಗಣಿಸಲು. ನಜೀರ್ ಅಹಮದ್ ಅವ್ರನ್ನ ಯಾರಿಗೂ ಟಾರ್ಗೆಟ್ ಮಾಡಿಲ್ಲ. ನಜೀರ್ ಅಹಮದ್ ಅವ್ರಿಗೆ ಬಾಗಲಕೋಟೆ ಇನ್ಚಾರ್ಜ್ ಕೊಟ್ಟಿದ್ರು, ಸೊ ಹೀಗಾಗಿ ಅವರು ದಾವಣಗೆರೆಗೆ ಬರಲಿಲ್ಲ ಅಂತೇಳಿ ಜಮೀರ್ ಅಹಮದ್ ಅವರು ಹೇಳಿದ್ದಾರೆ. ನೋಡಿ, ಇವೆಲ್ಲ ವಿಚಾರಗಳು ನಾನು ಎಲ್ಲಿ ಕಾಣ್ಕೋತೀನಿ ಆ ಜವಾಬ್ದಾರಿ ನನಗೆ ಸಿಕ್ಕಿದೆ ಅನ್ನೋದಲ್ಲ.
ಇದರ ಹಿನ್ನೆಲೆಯೂ ಬೇರೆ ಬೇರೆ ಇದೆ. ಕಾರಣ ಏನು ಅಂತ ಹೇಳಿದಾಗ, ಒಂದು ಕಡೆ ಚುನಾವಣೆ ದಿಢೀರಾಗಿ ಘೋಷಣೆ ಆಯಿತು. ಘೋಷಣೆ ಆದಂಥ ದಿನದಿಂದಲೇ ನಮ್ಮ ಚುನಾವಣಾ ನೀತಿ ಸಂಹಿತೆ ಜಾರಿ ಆಯಿತು. ನಾಮಪತ್ರ ಸಲ್ಲಿಸುವಂತಹ ಪ್ರಕ್ರಿಯೆ ಪ್ರಾರಂಭ ಆಗ್ಬಿಡ್ತು. ನಮ್ಮ ಮುಂದೆ ಸಮಯ ಭಾಳ ಕಡಿಮೆ ಇತ್ತು. ಅದಾದಮೇಲೆ ನಾಮಪತ್ರ ಸಲ್ಲಿಕೆ ಆದಂತಹ ಪ್ರಕ್ರಿಯೆ ಮುಗಿದ ಕೂಡಲೇ ನಾಮಪತ್ರ ವಾಪಸ್ ತಗೊಳ್ಳುವಂಥ ಪ್ರಕ್ರಿಯೆ ಪ್ರಾರಂಭ ಆದಾಗ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು KPCC ಅಧ್ಯಕ್ಷರು, ಮಾನ್ಯ ಉಪಮುಖ್ಯಮಂತ್ರಿಗಳು ಕೆಲವರಿಗೆ ಜವಾಬ್ದಾರಿ ಕೊಟ್ಟಿದ್ದು, ನೀವು ಅಲ್ಲಿ ಹೋಗಿ ನಮ್ಮ ಪಕ್ಷದ ಸಿದ್ಧಾಂತ ಒಪ್ಪಿ ನಮ್ಮ ಜೊತೆ ಯಾರ್ಯಾರು ಗುರುತಿಸ್ಕೊಂಡಿದ್ದಾರೆ ಅವರು ಪಕ್ಷದ ವಿರೋಧವಾಗಿ ಅವ್ರಿಗೆ ಏನು ನಾಮಪತ್ರ ಸಲ್ಲಿಸ್ಯಾರೋ ಅದನ್ನು ಹಿಂಪಡಿಬೇಕು ಅಂತ. ಆ ಜವಾಬ್ದಾರಿ ಕೊಟ್ಟಂಥವರು ಯಾರೂ ಹೋಗೇ ಇಲ್ಲ. ಅಲ್ಲೇ ಆಗುತ್ತೆ ಪಕ್ಷದ ನಿರ್ದೇಶನನ ಉಲ್ಲಂಘನೆ ಮಾಡಿರುವಂಥದ್ದು. ಅದೇ ನಮ್ಮ ಪಕ್ಷದ ವಿರೋಧಿ ಚಟುವಟಿಕೆ. ಅದೆಲ್ಲ ಗೊತ್ತಾಗುತ್ತೆ. ನನ್ಗೆ ಗೊತ್ತಿಲ್ಲದೆ ಇರುವಂಥ ವಿಚಾರ ನಾನು ಹೇಳೋಕ್ಕಾಗಲ್ಲ. ಬಟ್ ಏನು ನಡೆದಿದೆ ಅಂತದ್ದು ಹೇಳ್ತೇನೆ. ನೋಡಿ, ಎಲ್ಲೂ ನಾನು ಹೇಳ್ತೇನೆ, ನನ್ನ ಜನಾಂಗ, ನನ್ನ ಜನ ನನಗೆ ನಾಯಕನಾಗಿ ಒಪ್ಕೊಂಡಿದ್ದಾಗ ನನಗೆ ಪಕ್ಷ ನಾಯಕರು ಮಾಡೋದಲ್ಲ. ಆ ಸಿದ್ಧಾಂತ ಅಡಿಯಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ ಜನಾಂಗ ಅಂತ ಹೇಳುವಂತಹ ಸಂದರ್ಭ ಬಂದಾಗ ನನ್ನ ಗಟ್ಟಿ ನಿಲುವು ನಾನು ಪ್ರದರ್ಶನ ಮಾಡಲೇಬೇಕಾಗುತ್ತೆ. ಆದರೆ ಎಲ್ಲಿ ಮಾಡಬೇಕು, ಯಾವ ಸಂದರ್ಭದಲ್ಲಿ ಮಾಡಬೇಕು ಮತ್ತು ಅದರ ಯಾವ ಮಿತಿನಲ್ಲಿ ಮಾಡಬೇಕು ಅನ್ನೋದಿದೆ. ನಾವು ಊರೆಲ್ಲ ಬೆಂಕಿ ಆಗಿಬಿಟ್ಟು ನೀರಿಲ್ಲ ಅಂತ ಹೇಳುವಂಥದ್ದಲ್ಲ. ಎಲ್ಲವೂ ಹತೋಟಿಯಲ್ಲಿ ಇಟ್ಕೊಂಡು ನಮ್ಮ ನಾಯಕತ್ವವನ್ನು ಪ್ರದರ್ಶನ ಮಾಡುವಂತಹ ಸನ್ನಿವೇಶ ನಮ್ಮ ಮುಂದೆ ಇದ್ದಿದ್ದನ್ನು ನಾವು ಕೈ ಮೀರಕ್ಕೆ ನಾವೇ ಬಿಟ್ಟಿರೋವಂಥದ್ದು. ಸೊ ಹಾಗಾಗಿ ನನಗೆ ನಾಯಕರು ಪಕ್ಷದಿಂದ ನನ್ನ ನಾಯಕನಾಗಿ ಗುರುತಿಸೋದು ಬೇಡ. ನನ್ನ ಜನಾಂಗ ನನಗೆ ನಾಯಕನಾಗಿ ಗುರುತಿಸಿರೋದ್ರಿಂದ ಅದು ನಾನು ನಿರಂತರವಾಗಿ ಆ ಕ್ರಮಬದ್ಧವಾಗಿ ಕೆಲಸ ಮಾಡ್ತಾಯಿದ್ದೆ. ನನ್ನ ನಾಯಕತ್ವ ನಾನು ಉಳಿಸ್ಕೊತೇನೆ. ಏನೂ ಆಗಿಲ್ಲ, ಏನೂ ಆಗಕ್ಕೆ ಸಾಧ್ಯನೂ ಇಲ್ಲ. ನಾನು ಪ್ರತ್ಯೇಕವಾಗಿ ಒಬ್ಬರು ಮಾತು ನಾನು ಹೇಳಲ್ಲ. ಇಲ್ಲಿ ನಾನು ಹೇಳುವಂಥದ್ದು, ಉದಯಿಸ್ತಿರುವ ಸೂರ್ಯ ನಮಸ್ಕಾರ ಮಾಡುವಂಥವ್ರ ಸಂಖ್ಯೆ ಜಾಸ್ತಿ ಇದೆ. ಅಧಿಕಾರದಲ್ಲಿರೋರಿಗೆ ನಮಸ್ಕಾರ ಹೊಡಿತಾರೆ. ನಾನು ಅಧಿಕಾರದಲ್ಲಿದ್ದಾಗ ನನಗೆ ಯಾರು ನಮಸ್ಕಾರ ಮಾಡ್ತಾಯಿದ್ರು, ಇವತ್ತು ನಾನು ಅಧಿಕಾರದಿಲ್ಲ ಅಂದಾಗ ನಾನು ಅವ್ನಿಗೆ ಹಿಂಸೆ ಮಾಡಿ ನಮಸ್ಕಾರ ಮಾಡುವಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನಾನು ಏನು ಅನ್ನೋದು ನನಗೆ ಗೊತ್ತಿದೆ, ನನ್ನ ಜನಾಂಗ ಏನು ಅನ್ನೋದು ನನಗೆ ಗೊತ್ತಿದೆ. ಎಲ್ಲಿ ನಾವು ನಮ್ಮ ನಡತೆಯಿಂದ ಜನಾಂಗಕ್ಕೂ ಅಪಮಾನ, ಜನಾಂಗದ ಧರ್ಮಗುರುಗಳಿಗೂ ಅಪಮಾನ ಮತ್ತು ವ್ಯವಸ್ಥೆಯಲ್ಲಿ ನಮ್ಮನ್ನು ನಾವೇ ಹರಾಜು ಹಾಕ್ಕೊಂಡಂತಹ ಸಂದರ್ಭದಲ್ಲಿ ಪರಿಣಾಮವಾಗಿ ಪಕ್ಷಕ್ಕೂ ಮುಜುಗರ ತರುವಂಥ ಕೆಲಸ ಆಗಿರುವಂಥದ್ರಲ್ಲಿ ಯಾವುದೇ ರೀತಿಯಲ್ಲೂ ನಾವು ಮುಚ್ಚಾಕಕ್ಕಂತೂ ಆಗಲ್ಲ. ನೋಡಿ, ನಾನು ಅದೇ ಹೇಳ್ತಿರುವಂಥದ್ದು, ನಿನ್ನೆಯೂ ಕೂಡ ನಾನು ಮಾತಾಡ್ಬೇಕಾದ್ರೆ ಹೇಳಿದ್ದೀನಿ. ರಾಜಕೀಯ ಪಕ್ಷಗಳಲ್ಲಿ ಒಂದು ನಾವು ಏನೋ ಬೆಂಕಿಯ ಪಕ್ಷ ಇದೆ, ಇನ್ನೊಂದು ನೀರಿರುವಂಥ ಪಕ್ಷ ಇದೆ. ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ನಾವು ನೋಡಬೇಕು. ಬೆಂಕಿಯಲ್ಲಿ ನಾವು ಬಿದ್ದು ನಾವು ಸುಟ್ಟೋಗಿ ಸಾಯೋಕ್ಕೂ ತಯಾರಿಲ್ಲ. ಈ ಕಡೆ ನೀರಿದೆ ಅಂದ್ಬಿಟ್ಟು ನಾವು ಮುಳುಗಿ ಸಾಯೋಕ್ಕೂ ತಯಾರಿಲ್ಲ. ನಮ್ಗೆ ಹೆಂಗಿರ್ಬೇಕು ನಾವು ಹಿಂಗೆ ಇರಬೇಕಾಗುತ್ತೆ. ಯಾವುದನ್ನು ಬಳಕೆ ಮಾಡ್ಕೊಳ್ಳೋ ಎಷ್ಟು ಪ್ರಮಾಣದಲ್ಲಿ ಮಾಡ್ಕೋಬೇಕಾಗುತ್ತೆ. ನಾವು ಮುಂದೆ ಸಾಗಬೇಕು. ರಾಜಕೀಯವಾಗಿ ನಾವು ಇದ್ದೀವಿ, ಇರ್ತೀವಿ, ಯಾರೂ ನಮಗೆ ಮುಚ್ಚಾಕಕ್ಕೆ ಸಾಧ್ಯ ಇಲ್ಲ. ಆದರೆ ಪಕ್ಷದ ಸಿದ್ಧಾಂತ ಒಪ್ಕೊಂಡಂತಹ ಸಂದರ್ಭದಲ್ಲಿ ಪಕ್ಷದ ನಿಲುವು ನಮಗೆ ಅಂತಿಮ. ನಾನು ಕ್ರಮದ ವಿಚಾರದಲ್ಲಿ ಸರಿ ತಪ್ಪು ಅಂತ ಹೇಳುವಂಥವ್ನು ಅಲ್ಲ. ಕ್ರಮ ಯಾರು ತೊಗೊಂಡ್ಯಾರೆ, ಯಾಕೆ ಮಾಡ್ಯಾರ ಅಂತ ಅವರು ಹೇಳಬೇಕು. ಯಾರ ಮೇಲೆ ಮಾಡ್ಯಾರ ಅದನ್ನು ಒಪ್ಕೋತಾರೋ ಬಿಡ್ತಾರೋ ಅವರು ಹೇಳಬೇಕು. ನಮ್ಮ ಮುಂದೆ ನಡೀತಾ ಇರುವಂಥದ್ದು ಮಾತ್ರ ನಾನು ನೋಡ್ತಾ ಇದ್ದೇನೆ. ಒಬ್ಬ ವೀಕ್ಷಣಕ್ಕಾಗಿ ಇದ್ದೇನೆ. ಎಲ್ಲ ಮಾಹಿತಿ ಬಂದ ಮೇಲೆ ನಾನು ಸರಿ ತಪ್ಪು ಅನ್ನೋ ನಿರ್ಧಾರ ಕೈಗೊಳ್ತೀನಿ. ನೋಡಿ, ನಾನು ಹೇಳೋದಲ್ಲ, ಅದು ರಾಜ್ಯದ ರಾಜಕೀಯ ವಲಯದಲ್ಲಿ ಈ ಹಿಂದೆ ಆದಂತಹ ಮಾತು, ಅದು ಯಾರು ಮಾತಾಡಿದರು, ಹೇಗೆ ಮಾತಾಡಿದರು, ಎಲ್ಲಿ ಮಾತಾಡಿದರು ಅನ್ನೋದು ಕೂಡ ಮಾಧ್ಯಮದಲ್ಲೇ ಬಂದಂಥದ್ದು. ಆ ಸಂದರ್ಭದಲ್ಲಿ ಏನಾಯಿತು, ಎರಡೂವರೆ ವರ್ಷ ಅಂತ ಹೇಳಿದರು. ಈಗ 3ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಸೊ ಆ ಕಾರಣದಿಂದ ಒಂದು ಕೂಗು, ಸಚಿವ ಸ್ಥಾನದ ಆಕಾಂಕ್ಷಿಗಳ ಸಂಖ್ಯೆ ನಮ್ಮ ಮುಂದೆ ಇದೆ. ಹಿರಿಯ ಶಾಸಕರೆಲ್ಲ ಸೇರಿ ಡೆಲ್ಲಿಗೆ ಹೋಗಬೇಕು ಅನ್ನೋ ತೀರ್ಮಾನ ತಗೊಂಡಿದ್ರು.
ಈ ಚುನಾವಣೆ ಘೋಷಣೆ ಆದ ಕಾರಣದಿಂದ ಯಾರೂ ಹೋಗಿರಲಿಲ್ಲ. ಚುನಾವಣೆ ಮುಗಿದಿದೆ. ಒಂದು ತಂಡ ಸುಮಾರು 18-20 ಜನ ಡೆಲ್ಲಿಗೆ ಹೋಗಿದ್ದಾರೆ. ನನಗೂ ಕೂಡ ಕರೆದಿದ್ದರು. ಆ ಪಟ್ಟಿಯಲ್ಲಿ ನನ್ನ ಹೆಸರು ಇದೆ. ಆದರೆ ನಾನು ಹೋಗಿಲ್ಲ, ನಾನು ಇಲ್ಲೇ ಇದ್ದೇನೆ. ತೀರ್ಮಾನ ಏನೇ ಆಗಬೇಕಾದ್ರೂ ಯಾರ ಬುಡಕ್ಕೆ ಬರುತ್ತೆ ಅವರೇ ಸ್ವತಃ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಮಾಧ್ಯಮದವ್ರಿಗೆ ಅವ್ರು ಹಂಚ್ಕೊಂಡಿದ್ದಾರೆ. ಹೋಗಿರೋದ್ರಲ್ಲಿ ಏನೂ ತಪ್ಪೇನಿಲ್ಲ ಅಂತ. ಹೋಗಿರುವಂಥವ್ರಿಗೆ ನಾವು ಎಲ್ಲ ರೀತಿಯ ಸ್ವಾತಂತ್ರ್ಯ ಇದೆ. ಅದರಿಂದ ಪರಿಣಾಮ ಏನು ಬರುತ್ತೆ ಅದು ಬಂದಾಗ ಆ ಥರದಿಂದ ಎಲ್ಲರೂ ಕಾಯ್ತಾ ಇದ್ದಾರೆ. ನನ್ನ ನಿರೀಕ್ಷೆ ಬಂದಾಗ ಬರುತ್ತೆ ಅನ್ನೋ ನಿರೀಕ್ಷೆನಲ್ಲಿ ನಾನಿದೆ. ನನಗಿಲ್ಲಿ ಕೆಲಸಗಳಿತ್ತು. ಇಲ್ಲ ನೋಡಿ, ನನಗೆ ನನ್ನ ತೂಕ ಏನು ಅಂತ ನನಗೆ ಗೊತ್ತು. ನಾನು ಯಾರಿಗೋ ಹೋಗಿ ಕಾಡಿ ಬೇಡಿ ತೊಗೊಳೋನಲ್ಲ. ಅವಕಾಶ ಸಿಕ್ಕಿದಾಗ ಬರುತ್ತೆ. ಶಾಸಕನಾಗಿದೆ, ಅವಕಾಶ ನಂಗೆ ಕೊಟ್ಟಿದ್ದಾರೆ. ಅವ್ರು ಸೇವೆ ಮಾಡೋಕ್ಕೆ ನಾನು ಅಧಿಕಾರದಲ್ಲಿ ಸಚಿವನಾಗೇ ಸೇವೆ ಮಾಡಬೇಕು ಅನ್ನೋದಲ್ಲ, ನಾನು ಮಾಡ್ತಾಯಿದ್ದೇನೆ. ಮುಖ್ಯಮಂತ್ರಿಗಳು ಒಪ್ಕೋತಾರೆ ಸರ್, ಹೋಗಿರೋ ಸರಿ ಅಂತ ಹೇಳ್ತಾರೆ. ಡಿ.ಕೆ. ಶಿವಕುಮಾರ್ ಶಿಸ್ತು ಕ್ರಮದ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಸರ್. ಇಲ್ಲ, ಅವ್ರು ಎಲ್ಲೂ ಆ ರೀತಿ ಹೇಳಿಲ್ಲ. ನೋಡಿ, ಡಿ.ಕೆ. ಶಿವಕುಮಾರು ನಿಮಗೆ ಒಳ್ಳೆ ಕಾಲ ಏನೋ ಬರ್ತಾ ಇದೆಯಾ ಅಂತ ಹೇಳಿದಾಗ ಕೆಲವರು ವಿನಾಕಾರಣ ಬಾಯಿ ಬಿಚ್ತಾವ್ರೆ. ಅವರೆಲ್ಲ ಬಾಯಿ ಮುಚ್ಕೊಂಡಿದ್ರೆ ಸರಿಗಾಗುತ್ತೆ ಅಂತ ಹೇಳಿದ್ದಾರೆ. ಅದಲ್ಲ ಬೇಡ. ನೀವೇ ಹೇಳಿದ್ರೆ ಪರಿಣಾಮ ಪರಿಸ್ಥಿತಿಗಳ ಬಗ್ಗೆ ಹೇಳಿದ್ರಿ. ಅಂದ್ರೆ ಅಲ್ಲಿ ಹೋದ್ರೆ ಸಚಿವ ಸಂಪುಟ ವಿಸ್ತರಣೆ ಆಗಲ್ಲ, ಬೇರೆ ವಿಚಾರಗಳು. ಪಕ್ಷದ ವರಿಷ್ಠರಿಗೆ ಕರ್ನಾಟಕದ ವಿದ್ಯಮಾನಗಳು ಗೊತ್ತಿದೆ. ಈಗಾಗಲೇ ಅನೇಕ ವೇದಿಕೆಗಳಲ್ಲಿ ಚರ್ಚೆ ಆಗಿದೆ. ಸಚಿವ ಸಂಪುಟ ಶೀಘ್ರದಲ್ಲೇ ಪುನರ್ರಚನೆ ಆಗುವಂಥದ್ದಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಈ ಚುನಾವಣೆಗಳು ಬಂದ ಪರಿಣಾಮವಾಗಿ ಏನೂ ಆಗಿಲ್ಲ. ಮೇ 4ರ ನಂತರ ಸಚಿವ ಸಂಪುಟಕ್ಕೆ ಒಂದು ಮೇಜರ್ ಸರ್ಜರಿ ಮಾಡೋಕ್ಕೆ ಸಿದ್ಧತೆ ಮಾಡ್ತಾರೆ. ಅದು ಗೊತ್ತಿಲ್ಲ ನನಗೆ. ನಮಗೇನಾಗುತ್ತೆ, ಮೇಜರ್ ಸರ್ಜರಿ ಆಗುತ್ತೆ ಅನ್ನೋ ವಿದ್ಯಮಾನಗಳು ಬಂದಿದೆ. ಗಾಳಿಯಲ್ಲಿ, ಸುಂಟ್ರ ಗಾಳಿಯಲ್ಲಿ ಉರಿತಿರೋ ಬೆಂಕಿನಲ್ಲಿ ಯಾವ ರೀತಿ ಏನಾಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಮೇಜರ್ ಅಂತ ಹೇಳಿದಾಗ ಅರ್ಧಕ್ಕಿಂತ ಜಾಸ್ತಿ ಇದ್ದಾಗ ಮೆಜಾರಿಟಿ 33 ಜನ ಸಚಿವರಿದ್ದಾರೆ. ಅದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಸರ್ಜರಿ ಆಗುತ್ತೆ. ಇಲ್ಲ ಆ ರೀತಿ ಏನಿಲ್ಲ. ನಾನು ಬೇಡ ಅನ್ನೋನ್ಗೆ ನಂಗೆ ಟಿಕೆಟ್ ಕೊಟ್ಟರು, ಅದಕ್ಕಿಂತ ಬೇಕೇನ್ರಿ? ನಾನು ನಿಲ್ಲಲ್ಲ ಅಂತ ಹೇಳ್ದವನಿಗೆ ಕರೆದು ಟಿಕೆಟ್ ಕೊಟ್ಟರು. ಪಕ್ಷ ಎಲ್ಲಿ ಯಾರು ಇರಬೇಕು, ಯಾವ ಸಂದರ್ಭದಲ್ಲಿ ಯಾವ ಸ್ಥಾನಮಾನಗಳು ಯಾರು ಹೊತ್ಕೋಬೇಕು ಅನ್ನೋದನ್ನು ಪಕ್ಷ ತೀರ್ಮಾನ ಮಾಡುತ್ತೆ. ಪಕ್ಷವನ್ನು ಒಪ್ಪಿದ್ದೀನಿ, ಪಕ್ಷದ ಸಿದ್ಧಾಂತ ಒಪ್ಪಿದ್ದೀನಿ, ಪಕ್ಷವನ್ನು ನಂಬಿದ್ದೀನಿ. ಪಕ್ಷವು ನನ್ನ ಮೇಲೆ ಅಷ್ಟೇ ನಂಬಿಕೆ ಇಟ್ಕೊಂಡಿದೆ. ಈ ಒಂದು ಸಂಬಂಧ ನಾವು ಮುಂದಿಟ್ಕೊಂಡು ಹೋಗ್ತಿರೋವಂಥದ್ದು. ನಾನು ಹೇಳಿದ ಪಕ್ಷ ಕೇಳಬೇಕು ಅನ್ನೋದು ನಾನು ಯಾವತ್ತೂ ಆ ಮನಸ್ಥಿತಿ ಬೆಳೆಸ್ಕೊಂಡಿರೋನಲ್ಲ. ಆದರೆ ಜನಾಂಗದ ವಿಚಾರ ಬಂದಾಗ ಗಟ್ಟಿಯಾಗಿ ಎಲ್ಲಿ ಮಾತಾಡಬೇಕು ಆ ವೇದಿಕೆ ನಂಗೆ ಸಿಕ್ಕುತ್ತೆ, ನಾನು ಮಾತಾಡ್ತೀನಿ. ಸಿಕ್ಕುತ್ತೆ ನೋಡಿ. ಎಲ್ಲವೂ ಹಿರಿಯರಿಗೆ ಕೊಡಬೇಕಾದ್ರೆ ಹೊಸ ನೀರಿಗೆ ನಾವು ಅವಕಾಶನೂ ಕೊಡಬೇಕು. ಎಲ್ಲರಿಗೂ ಅವಕಾಶ ಸಿಗಬೇಕು. ಸಿಗ್ತಾ ಇದೆ. ನಾನು ನನ್ನ ಕೊರಗು ಎಲ್ಲೂ ಹೇಳಿಲ್ಲ, ನಂಗೆ ಸಿಕ್ಕಿಲ್ಲ ಅಂತ ನಾನು ಬೇಸರ ಮಾಡ್ಕೊಂಡಿಲ್ಲ. ಸಿಕ್ಕುತ್ತೆ, ಯಾವಾಗ ಬರುತ್ತೆ ಅದು ನಾನು ಕಾಯ್ತಾ ಇದ್ದೀನಿ ಅಂತ ಹೇಳಿರೋದು. ನನ್ನ ಬೇಡ ಅಂತ ನಾನೇನು ಹೇಳಿಲ್ಲ. ಆಗುತ್ತೆ ಇವತ್ತೆಲ್ಲ. ಈಗಿಲ್ಲ ಅಂದರೆ ಮುಂದೆ ಸಿಕ್ಕಂಗಿದ್ರೆ ಅದಕ್ಕೆ ಅವಕಾಶ ಜನ ಮಾಡಿಕೊಡ್ತಾರೆ. ನೋಡಿ, ನನಗೆ 2023ರಲ್ಲೇ ಜನ ನನಗೆ ಆಶೀರ್ವಾದ ಮಾಡಿದ್ದೆ, ಅದೇ ಗುಡ್ ನ್ಯೂಸು. ಹಾಗಾಗಿ ಆಗುತ್ತೆ ಅನ್ನೋ ನಿರೀಕ್ಷೆನಲ್ಲಿ ಎಲ್ಲರೂ ಬಾಳಿ ಬದುಕ್ತಾ ಇರೋವಂಥದ್ದು. ನಾವು ಆಸೆ ಇಟ್ಕೊಂಡಿರೋದೆಲ್ಲ ಆಗ್ಬಿಟ್ರೆ ಯಾರೂ ದೇವ್ರಿಗೆ ನಮಸ್ಕಾರ ಮಾಡಲ್ಲ. ಹಾಗಾಗಿ ನಿರೀಕ್ಷೆ ಇದೆ. ಆದಾಗ ಸಂತೋಷ, ಆಗಿಲ್ಲ ಅಂದರೆ ಕಾಯ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.